ಪೌರ ಕಾರ್ಮಿಕರ ಶ್ರಮವನ್ನು ಗುರುತಿಸಿ ಗೌರವಿಸುವ ಕಾರ್ಯ ಅತ್ಯಂತ ಶ್ಲಾಘನೀಯ. ಶಾಸಕ ಅಂಪಯ್ಯ ನಾಯ್ಕ. ಪುರಸಭೆ ಆವರಣದಲ್ಲಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ತಾಲೂಕು ಘಟಕ ಮಾನ್ಯ ವತಿಯಿಂದ ಮಂಗಳವಾರದಂದು ಕೈಗೊಂಡಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಶಾಸಕರು ಅಂಪಯ್ಯ ನಾಯ್ಕ ಅವರು ಉದ್ಘಾಟಿಸಿ ಮಾತನಾಡಿದರು. ಪೌರ ಕಾರ್ಮಿಕರ ಶ್ರಮದಿಂದಾಗಿ ಊರು ಸ್ವಚ್ಛವಾಗಿರುವುದಕ್ಕೆ ಸಾಧ್ಯವಾಯಿತು. ಜನರು ಆರೋಗ್ಯಕರವಾಗಿರುವುದಕ್ಕೆ ಸಾಧ್ಯವಾಗುತ್ತಿದೆ. ಪರಿಸರ ಸ್ವಚ್ಛವಾಗಿರದೇ ಇದ್ದಲ್ಲಿ ಅನೇಕ ಕಾಯಿಲೆಗಳು, ರೋಗ ರುಜಿನಗಳು ಬರುತ್ತವೆ. ಇಂತಹ ವಾತಾವರಣದಲ್ಲಿ ಪ್ರತಿದಿನ ಪೌರ ಕಾರ್ಮಿಕರು ಕೆಲಸವನ್ನು ನಿರ್ವಹಿಸುತ್ತಾರೆ. ಆದ್ದರಿಂದ ಪೌರ ಕಾರ್ಮಿಕರ ಶ್ರಮವನ್ನು ಗುರುತಿಸಿ ಗೌರವಿಸುವುದಕ್ಕಾಗಿ ಪ್ರತಿ ವರ್ಷ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಪೌರ ಕಾರ್ಮಿಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡುವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ಎಂದು ಹೇಳಿದರು. ಹೀಗಾಗಿ ಇಂಥ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಇವತ್ತು ಮಾನ್ಯ ಪುರಸಭೆಯಲ್ಲಿ ಒಳ್ಳೆಯ ರೀತಿಯಿಂದ ಒಳ್ಳೆಯ ಒಂದು ಸಂತೋಷ ಸಡಗರದಿಂದ ಈ ಕಾರ್ಯಕ್ರಮ ಇವತ್ತಿನ ಪಂಥದಲ್ಲಿ ಏರ್ಪಡಿಸಿ ಇವತ್ತು ಪೌರ ಕಾರ್ಮಿಕರ ಮನಸ್ಸು ಸಂತೋಷಗೊಳ್ತಕ್ಕಂಥ ಕೆಲಸ ಈ ಒಂದು ಪುರಸಭೆಯ ಒಂದು ಚೀಫ್ ಆಫೀಸರು ಮತ್ತು ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಕೂಡಿ ಇವರು ಪೌರ ಕಾರ್ಮಿಕರಿಗೆ ಒಂದು ಉತ್ತಮವಾದಂಥ ಒಂದು ಏನಂತಂದರೆ ಸಂದೇಶ ಕೊಟ್ಟು ಅವರೇನಂತಂದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೂಡ ಅವರೇನಂತಂದರೆ ತಮ್ಮದೇ ಆದ ಒಂದು ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಧೈರ್ಯ ಕೊಟ್ಟು ಅವರಿಗೆ ಏನಂತಂದ್ರೆ ಮುಂದುವರಿಸ್ತಕ್ಕಂಥ ಕೆಲಸ ಈ ಒಂದು ಮುನ್ಸಿಪಾಲಿಟಿ ಅಧ್ಯಕ್ಷರು, ಸದಸ್ಯರು ಮತ್ತು ಚೀಫ್ ಆಫೀಸರ್ ಅವರಿಗೆ ಧೈರ್ಯ ಕೊಟ್ಟಾಗ ಮಾತ್ರ ಅವರು ಏನಂತಂದ್ರೆ. ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನಿ ಅವರು ಮಾತನಾಡಿ, ಪುರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರ ಕುಟುಂಬಗಳು ವಾಸ ಮಾಡುವುದಕ್ಕೆ ಅಗತ್ಯವಿರುವ ಮನೆಗಳನ್ನು ನಿರ್ಮಿಸಿಕೊಡುವುದಕ್ಕೆ ನಿವೇಶನ ನೀಡುವ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುತ್ತೇನೆ. ಪೌರ ಕಾರ್ಮಿಕರಿಗೆ ಸರ್ಕಾರದಿಂದ ಕೊಡುವ ಅಗತ್ಯ ಭತ್ಯೆಗಳನ್ನು ಹಾಗೂ ಬೆಳಗಿನ ಉಪಹಾರವನ್ನು ಕೂಡ ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು. ಈ ವ್ಯಕ್ತಪಡಿಸಿದ ಹಾಗೆ ಪೌರ ಕಾರ್ಮಿಕರಿಗೆ ಈಗಾಗಲೇ 2010-11ರಲ್ಲಿ 60 ನಿವೇಶನಗಳನ್ನು ಹಂಚಿಕೆ ಮಾಡುವ ಬಗ್ಗೆ ಪ್ರಸ್ತಾಪಿಸಿದರು. ಅದನ್ನು ನಾನು ಪರಿಶೀಲನೆ ಮಾಡಿ ಅದು ಯಾವ ಹಂತದಲ್ಲಿದೆ, ಮುಂದೆ ಏನು ಅವರ ಸವಲತ್ತು ಸಿಗಬೇಕಾಗಿದೆ, ನಿವೇಶನ ಹಂಚಿಕೆ ಮಾಡಲು ನಾನು ಅದರ ಬಗ್ಗೆ ಪ್ರಯತ್ನ ಮಾಡುತ್ತೇನೆ. ಹಾಗೂ ಈ ಪೌರ ಕಾರ್ಮಿಕ ದಿನಾಚರಣೆ ನಿಮಿತ್ತ ಎಲ್ಲ ಪೌರ ಕಾರ್ಮಿಕರಿಗೆ ಪ್ರತಿ ವರ್ಷ ಪೌರ ದಿನಾಚರಣೆ 7,000 ಪರಿಹಾರ ಧನ ಹಾಗೂ ಪ್ರತಿ ತಿಂಗಳು ಅವರಿಗೆ ಸಂಕಷ್ಟ ಭತ್ಯೆ ಅಂತ 2,000 ಪ್ರತಿ ತಿಂಗಳು ನಾವು ಅವರಿಗೆ ಸವಲತ್ತು ಕೊಡ್ತಾ ಇದ್ದೀವಿ. ಅದು ಅವರಿಗೆ ಅಲ್ಪೋಪಹಾರ ದಿನ ಬೆಳಿಗ್ಗೆ ಅವರು ಅಲ್ಪೋಪಹಾರ. ಪೌರ ಕಾರ್ಮಿಕರ ದಿನಾಚರಣೆ ಅಂತಂದ್ರೆ ವಿಶ್ವಕ್ಕೆ ನಂಬರ್ 1 ನಮ್ಮದು ಮಾನವಿ. ವಿಶ್ವದಲ್ಲಿ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ವಚ್ಛ ಮಾಡುವವರು ನಾವು. ಬೆಳಗ್ಗೆ ಎದ್ದು ನೀರು ಕೊಡ್ಬೇಕು, ಕಸ ಹೊಡಬೇಕು, 10 ಗಂಟೆಯಿಂದ ಆಫೀಸ್ ಎಲ್ಲಾ ಕಾರ್ಯಕ್ರಮ ಮಾಡಬೇಕು, ಎಲ್ಲಾ ತರ ಬೀದಿ ಲೈಟ್ಗಳು ಹಾಕ್ಬೇಕು, ಎಲ್ಲಾ ತರ ನಾವು ಮಾಡ್ತೀವಿ. ಅದಕ್ಕೆ ನಮಗೆ ಸಹಕಾರ ಕೊಡಿ. ಇನ್ನೊಂದು ವಿಶೇಷ, ಮಾನಿ ಪಟ್ಟಣದಲ್ಲಿ ನಾಗರಿಕರಿಗೆ ತಿಳಿಸ್ಕೊಡಿಸೋದೇನೆಂದ್ರೆ, ನಿಮ್ಮ ಕಸವನ್ನು ಚರಂಡಿಗೆ ಎಸೆಯಬೇಡಿ, ದಯವಿಟ್ಟು ಚರಂಡಿಗೆ ಎಸೆಯಬೇಡಿ. ನಮ್ಮ ಗಾಡಿ ಬರ್ತದೆ, ಗಾಡಿಯಲ್ಲಿ ಹಾಕಿ. ದಯವಿಟ್ಟು ಸ್ವಚ್ಛತೆ ಕಾಪಾಡಿ. ನೀವು ಸ್ವಚ್ಛತೆ ಕಾಪಾಡಿದ್ರೆ ನಮಗೂ ಸ್ವಚ್ಛತೆ ಇರ್ತದೆ. ಹೆಂಗಂತಂದ್ರೆ ಮುಂಜಾನೆ 5 ಗಂಟೆಗೆ ಎದ್ದು ಮನೆ ಮಠ ಬಿಟ್ಟು ಎಲ್ಲ ಹೊಡೆದು ಬಿಟ್ಟು ನಾವು ವಾಟ್ಸಪ್ನಲ್ಲಿ ನೀರು ಮಾಡಕ್ ಹೋಗ್ತೀವಿ, ಸ್ವಚ್ಛತೆ ಮಾಡಕ್ ಹೋಗ್ತೀವಿ. ನಮಗೆ ಯಾವುದೇ ತರ ರೋಗ ಕಳಿಸುವುದಿಲ್ಲ. ರೋಗ ಬರೋದು ನಿಮಗೆ, ನೀವು ಸ್ವಚ್ಛತೆ ಇಟ್ಟರೆ ನಾವು ಸ್ವಚ್ಛತೆ ಮಾಡ್ತೀವಿ. ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡೋಣ. ಈ ಕಾರ್ಯಕ್ರಮದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಹಿರಿಯ ಪೌರ ಕಾರ್ಮಿಕರನ್ನ ಶಾಸಕರು ಸನ್ಮಾನಿಸಿ ಗೌರವಿಸಿದರು. ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿದ್ದ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದ ಪೌರ ಕಾರ್ಮಿಕರಿಗೆ ಬಹುಮಾನಗಳನ್ನು ವೇದಿಕೆಯಲ್ಲಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಮೀನಾಕ್ಷಿ ರಾಮಕೃಷ್ಣ,
ಪೌರ ಕಾರ್ಮಿಕರ ಸಂಘದ ಮಾನ್ವಿ ತಾಲೂಕು ಘಟಕದ ಅಧ್ಯಕ್ಷರಾದ ಹನುಮಂತಪ್ಪ, ಹಿರಿಯ ಪುರಸಭೆ ಸದಸ್ಯರಾದ ಸಾವಿರ್ ಹುಸೇನ್, ಲಕ್ಷ್ಮೀದೇವಿ ನಾಯ್ಕ್, ಶೇಖ್ ಫರೀದ್ ಉಮ್ರಿ, ರಾಜಾ ಮಹೇಂದರ್ ನಾಯ್ಕ್, ಶರಣಪ್ಪ ಮೇಧಾ, ಹುಸೇನ್ ಬಾಷಾ, ವೆಂಕಟೇಶ್ ನಾಯ್ಕ್, ಬಸವರಾಜ್ ಭಜಂತ್ರಿ, ಕೆ ಸುಕ್ಮನಿ, ಬಾಷಾ ಸಾಬ್, ಕಾಂಗ್ರೆಸ್ ಮುಖಂಡರಾದ ಸತ್ತರ್ ಬಂಗ್ಲೆವಾಲೆ, ರವಿಚಂದ್ರು ಕಾಜಿಗಾರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು.